60 ವರ್ಷ ಮುಂಚೆ ಇಲ್ಲಿ ಈ ಜಾಗ ಅಲ್ಲಿ ಏನಿರಲಿಲ್ಲ. ಆವಾಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಈ ಜಾಗ ಫುಲ್ ಟಿಬೆಟಿಯನ್ ಜನಗಳಿಗೆ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ ಥರ ಅವ್ರಿಗೆ ಕೊಟ್ಟಿದ್ರು. ಯಾಕೆಂದರೆ ಆವಾಗ ಈ ಚೈನೀಸ್ ಅವ್ರಿಗೆ ಆಕ್ಯುಪೈಡ್ ಮಾಡುವಾಗ ತುಂಬ ಜನಗಳು ಅಲ್ಲಿಂದ ನಮ್ಮ ದೇಶಕ್ಕೆ ಬಂದಿತ್ತು. ಆವಾಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವ್ರಿಗೆ ಈ ಜಾಗ ಕೊಟ್ಟಾದ್ಮೇಲೆ ಇದು ಒಂದು ಮಾತು ಹೇಳ್ತಾರೆ ಅಲ್ವಾ, ಯಾರಿಗೆ ನಾವು ಬೇರೆಯವ್ರಿಗೆ ಚೆನ್ನಾಗಿ ಮಾಡಿದರೆ ದೇವರು ಮತ್ತು ಅವ್ರಿಗಿಂತ ನನಗೆ ಚೆನ್ನಾಗಿ ಬರುತ್ತೆ ಹೇಳ್ತಾರೆ ಅಲ್ವಾ. ನಿಮಗೆ ಗೊತ್ತಾ ಇರುತ್ತೆ ಈ ಜಾಗ ಬಗ್ಗೆ. ಸೊ ತುಂಬ ಒಳ್ಳೆ ಜಾಗ. ಇವತ್ತು ನಾನು ಸ್ವಲ್ಪ ಇಲ್ಲಿ ಬಂದ್ಬಿಟ್ಟು ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಸ್ವಾಮೀಜಿ ಮಾಂಗ್ಸ್ ತುಂಬ ಜಾಸ್ತಿ ಜನ ಮಾಂಗ್ಸ್ ಇಲ್ಲಿ ಎಲ್ಲ ಮೊನಾಸ್ಟ್ರಿಯಲ್ಲಿ ಸುಮಾರು ಜಾಸ್ತಿ ಮಾಂಗ್ಸ್ ಇದ್ದಾರೆ. ಒಳಗಡೆ ಒಂದು ಪೂಜಾ ನಡೀತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಡೈಲಿ ಪೂಜಾ ನಡೀತಾ ಇರ್ತಾರೆ ನೋಡಿ. ಟೂರಿಸ್ಟ್ ಫುಲ್ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಇಲ್ಲಿ ಫುಲ್ ಪ್ಯಾಕ್ ಇರುತ್ತೆ. ಯಾಕೆಂದರೆ ನಾನು ಇಲ್ಲಿ ಒಂದು 15-20 ದಿನದಿಂದ ಇಲ್ಲಿ ಇದ್ದೀನಿ. ಸೊ ಟೂರಿಸ್ಟ್ ತುಂಬ ಜಾಸ್ತಿ. ಸ್ಯಾಟರ್ಡೆ ಸಂಡೇ ಫುಲ್ ಪ್ಯಾಕ್. ಇವತ್ತು ವೀಕೆಂಡ್ ಇಲ್ಲ ಆದರೂ ಕೂಡ ತುಂಬ ಜಾಸ್ತಿ ಟೂರಿಸ್ಟ್ ಇಲ್ಲಿ ಬಂದಿದ್ದಾರೆ ಒಂದು ದರ್ಶನ ಮಾಡೋಕ್ಕೆ. ನಾವು ಯಾವುದು ಧರ್ಮ ಇದ್ದರೆ ಬೇರೆ ಧರ್ಮ ಬಗ್ಗೆ ಸ್ವಲ್ಪ ಗೊತ್ತಿದ್ದರೆ ಬೇರೆ ಧರ್ಮಕ್ಕೆ ರೆಸ್ಪೆಕ್ಟ್ ಮಾಡಿದ್ರೆ ನಮಗೆ ಏನು ಲಾಸ್ ಇಲ್ಲ. ಅದು ಎಲ್ಲ ಧರ್ಮದಲ್ಲಿ ಒಳ್ಳೆ ನಮಗೆ ಕಲಿಸ್ತಾರೆ. ನೋಡಿ ನಿಮಗೆ ಸ್ವಲ್ಪ ಒಳಗಡೆ ತೋರಿಸ್ತೀನಿ. ಈ ಟಿಬೆಟಿಯನ್ಸ್ ಜನಗಳು ತುಂಬ ಹಾರ್ಡ್ ವರ್ಕಿಂಗ್ ಇರುತ್ತೆ. ನೀವು ನೋಡಿ ಎಲ್ಲಿ ಅವ್ರ ಸೆಟಲ್ಮೆಂಟ್ ಇದ್ದರೆ ಇದು ಒಂದು ದೊಡ್ಡ ಸೆಟಲ್ಮೆಂಟ್ ಬಯಲ್ಕುಪ್ಪೆ ನಮ್ಮ ಕರ್ನಾಟಕ ಅಲ್ಲಿ. ಆದರೆ ಬೇರೆ ಜಾಗ ನಮ್ಮ ಲದಾಖ್ ಅಲ್ಲಿ ತುಂಬ ಜನಗಳು ಇದ್ದಾರೆ, ತುಂಬ ಹಾರ್ಡ್ ವರ್ಕಿಂಗ್ ಅವರು. ನೋಡಿ ಇದು ಬರೀ ಒಂದೇ ಜಾಗ ನಾನು ತೋರಿಸ್ತಾ ಇದ್ದೀನಿ. ಬೇರೆ ಜಾಗ ನಾನು ಟ್ರೈ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೆ. ಫುಲ್ ಇಲ್ಲಿ ಎಲ್ಲ ಜಾಗ ಫುಲ್ ಮೊನಾಸ್ಟ್ರಿ, ಸ್ಕೂಲು ಮತ್ತು ಅವ್ರಿಗೆ ಮನೆ, ಮಾಂಗ್ಸ್, ನಾನ್ಸ್ ಎಲ್ಲರಿಗೆ ಸ್ಟೇ ಫೆಸಿಲಿಟೀಸ್ ಫುಲ್ ಚೆನ್ನಾಗಿ ಅವರು ಜಾಗ ಡೆವಲಪ್ ಮಾಡಿದ್ದಾರೆ. ಅದಕ್ಕಿಂತ ನಮಗೇನು ನಮ್ಮ ಗೌರ್ಮೆಂಟ್ಗೇನು ಅದು ಟೂರಿಸಮ್ ಫ್ಲೋ ಆಗುತ್ತೆ ಅದೇ. ಸೊ ನಾನು ಯಾಕೆಂದರೆ ನಾನು ಸ್ಟಡೀಸು ಫುಲ್ ಸ್ಕೂಲಿಂಗ್ ಮೈಸೂರಲ್ಲಿ ಮಾಡಿದ್ದೀನಿ, ಅದಕ್ಕೆ ಕನ್ನಡ ಗೊತ್ತು. ಕನ್ನಡ ಜನಗಳು ತುಂಬ ಜಾಸ್ತಿ ನನಗೆ ಫ್ರೆಂಡ್ಸ್ ಇದೆ. ಸೊ ನಾನು ಟಿಬೆಟಿಯನ್ಸ್ ಇಲ್ಲ, ಆದರೆ ಅವ್ರಿಗಿಂತ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ
ತುಂಬ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ ಮಾಡಿಬಿಟ್ಟು ಇಷ್ಟು ಜನಗಳಿಗೆ ಅವರು ಆವಾಗ 60 ವರ್ಷ ಮುಂಚೆ ಇವ್ರಿಗೆ ಈ ಜಾಗ ಕೊಟ್ಟಾದ್ಮೇಲೆ ಎಷ್ಟು ಇದು ಬೆನಿಫಿಟ್ ಆಯಿತು ಈಗ ನೀವು ಎಲ್ಲ ನೋಡ್ಬೋದು. ಸೊ ನಾವು ಲದಾಖಿಂದ ಅದೇ ಟಿಬೆಟ್ ಬಾರ್ಡರ್ ನಮ್ಮ ಜೋಗ್ರಫಿಕಲ್ ನೋಡಿದ್ರೆ ಬಾರ್ಡರು, ಆದರೆ ನಮ್ಮದು ಸ್ಕ್ರಿಪ್ಟ್ ಮತ್ತು ಭಾಷಾನೂ ಕೂಡ ತುಂಬ ಸ್ವಲ್ಪ ಸಿಮಿಲರ್, ಆದರೆ ಸ್ಕ್ರಿಪ್ಟ್ ಒಂದೇ, ಆಮೇಲೆ ನೋಡೋಕ್ಕೆ ಒಂದೇ. ಆದರೆ ನಾವು ನಮ್ಮ ಭಾರತ ಇಂಡಿಯನ್ಸ್ ಆದರೆ ಅವರು ಟಿಬೆಟಿಯನ್ಸ್ ಆದರೆ ನೋಡೋಕ್ಕೆ ಎಲ್ಲ ಸೇಮ್. ಸೊ ಅವ್ರ ಪರವಾಗಿ ನಮ್ಮ ಲದಾಖಲ್ಲಿ ಕೂಡ ತುಂಬ ಜನ ಟಿಬೆಟಿಯನ್ಸ್ ಇದ್ದಾರೆ, ಅವ್ರು ಕೂಡ ಫುಲ್ ಒಳ್ಳೆ ಮನುಷ್ಯ. ಸೊ ಅವ್ರ ಕಡೆಯಿಂದ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ನೀವು ಮಾಂಗ್ಸ್ಗಳಿಗೆ ಇಲ್ಲಿ ಗ್ರೌಂಡ್ ಕೂಡ ಇದೆ, ಫುಟ್ಬಾಲ್ ಆಡ್ತಾ ಇದ್ದಾರೆ ಅವರು. ಇಲ್ಲಿ ಕೂಡ ತುಂಬ ದೊಡ್ಡ ಗ್ರೌಂಡ್. ಏನೆಂದರೆ ನಾವು ಫಿಸಿಕಲಿ ಫಿಟ್ ಇರಬೇಕು, ಅದಕ್ಕೆ ಸ್ಪೋರ್ಟ್ಸ್ ಎಲ್ಲರಿಗೆ ಬೇಕು, ಯೋಗ ಮಾಡಬೇಕು. ಆದರೆ ಅದು ಜೊತೆ ನಮ್ಮ ಮನಸ್ಸುಗೆ ನಮ್ಮ ಬುದ್ಧಿಸ್ಟಲ್ಲಿ ಸ್ಪೆಷಲಿ ಮೆಡಿಟೇಷನ್ಗೆ ಜಾಸ್ತಿ ಇದು ಮಾಡ್ತಾರೆ. ಯಾಕೆಂದರೆ ನನ್ನ ಮನಸ್ಸು ಮೈಂಡು ಮೊಂಕಿ ಥರ ಯಾವಾಗಲೂ ಒಂದು ಜಾಗ ಅಲ್ಲಿ ಇಡೋಕ್ಕೆ ಕಷ್ಟ. ಅದಕ್ಕೆ ಮೆಡಿಟೇಷನ್ ತುಂಬ ಎಲ್ಲರಿಗೆ, ಯೋಗ ನಮ್ಮ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅದೇ ಥರ ಮೈಂಡ್ಗೆ ನಮಗೆ ಒಂದ್ಸರಿ ಮೆಡಿಟೇಷನ್ ನೀವು ಮಾಡಬೇಕು. ಸ್ವಲ್ಪ ಮನಸ್ಸು ಕಂಟ್ರೋಲ್ ಮಾಡಿದ್ರೆ ನಮಗೆ ಜೀವನದಲ್ಲಿ ಸುಖ ಸಿಗುತ್ತೆ, ಅದಕ್ಕೆ ನೀವು ಮಾಡಬೇಕು. ಈ ಗೋಲ್ಡನ್ ಟೆಂಪಲ್ ಇದು 4th ಇಲ್ಲಿ ಫುಲ್ ಕಾಂಪೌಂಡ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಫುಲ್ ಈ ಥರ ಪ್ರೇಯರ್ ವಿಲ್ ನಿಮಗೆ ನೋಡ್ಬೋದು. ಆದರೆ ತುಂಬ ಈವ್ನಿಂಗ್ ಮತ್ತು ಮಾರ್ನಿಂಗ್ ಬೆಳಗ್ಗೆ ಸಾಯಂಕಾಲ ತುಂಬ ಜನ ಜಾಸ್ತಿ ಬರ್ತಾರೆ ಇಲ್ಲಿ. ಮಾಂಗ್ಸ್ ಮತ್ತು ಜನಗಳು ಬಂದ್ಬಿಟ್ಟು ಇಲ್ಲಿ ಪ್ರೇಯರ್ ವಿಲ್ ನೀವು ನೋಡಿ ಈ ಕಡೆ ಈ ಥರ ಮಾಡಬೇಕು. ಇಲ್ಲಿ ದೊಡ್ಡ ಪ್ರೇಯರ್ ವಿಲ್ ಕೂಡ ಇಲ್ಲಿ ಇದೆ. ಸೊ ನಾನು ಇಲ್ಲಿ ತುಂಬ ಆಟೋ ಡ್ರೈವರ್ ಜೊತೆ ಮಾತಾಡಿದ್ದೀನಿ. ಯಾವಾಗ ನಾವು ಯಾವುದು ಜಾಗ ಹೋಗ್ಬೇಕಂದ್ರೆ ಅವಾಗ ನಾವು ಅವ್ರಿಗೆ ಕೇಳಿದೆ, ನಿಮಗೆ ಈ ಜಾಗ ಹೆಂಗೆ ಅನಿಸುತ್ತೆ, ಜನಗಳು ಹೆಂಗೆ ಅಂತ. ಸೊ ಅವ್ರಿಗೆ ತುಂಬ ಜಾಸ್ತಿ ಗ್ರೇಟ್ಫುಲ್ ಇದೆ ಈ ಇದು ಇಲ್ಲಿ ಮಾಂಗ್ಸ್ ಮತ್ತು ಎಲ್ಲ ಬಗ್ಗೆ. ಯಾಕೆಂದರೆ ಅವರು ತುಂಬ ಆಟೋ ಡ್ರೈವರ್ಸ್ ಜಾಸ್ತಿ ಏನು ಹೇಳ್ತಾರೆ ಅಂದರೆ ಅವ್ರದ್ದು ಲೈಫು ಅವ್ರದ್ದು ಫ್ಯಾಮಿಲಿ ಎಲ್ಲ ಇದೆ. ಸ್ಪೆಷಲಿ ಇಲ್ಲಿ ಬಿಕಾಸ್ ಆಫ್ ಇವರು ಇಂದ ಅವ್ರದ್ದು ಫ್ಯಾಮಿಲಿ ರನ್ ಆಗುತ್ತೆ. ಮತ್ತು ಕೊರೋನಾ ಟೈಮಲ್ಲಿ ಸ್ಪೆಷಲಿ ಇವರು ತುಂಬ ಜಾಸ್ತಿ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ತುಂಬ ಗ್ರೇಟ್ಫುಲ್ ಇದೆ. ಆಮೇಲೆ ಒಂದು 50-60 ವರ್ಷ ಅಲ್ಲಿ ಏನು ಜಗಳ ಇಲ್ಲ, ಫುಲ್ ಶಾಂತಿ ಪೀಸ್ಫುಲ್ ಅಂತ ಅವರು ಎಲ್ಲ ಇವ್ರಿಗೆ ಪ್ರೇಸ್ ಮಾಡ್ತಾ ಇದೆ. ಸೊ ಎಲ್ಲ ಅವರು ಯಾರಿಗೆ ಕೇಳಿದ್ರೆ ಎಲ್ಲ ಒಳ್ಳೆಯದು ಹೇಳ್ತಾರೆ. ಇದು ಲಾಸ್ಟ್ ಗೇಟು ಫುಲ್ ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಟು ಮೊನಾಸ್ಟ್ರಿ. ತುಂಬ ಇಲ್ಲಿ ಜಾಸ್ತಿ ಸ್ತೂಪಗಳು ಇಲ್ಲಿ ಜಾಸ್ತಿ ಇದೆ. ಒಂದು ಸ್ತೂಪ ಸ್ಪೆಷಲ್ ಇಲ್ಲಿ ಇದೆ, ನಿಮಗೆ ನಾನು ತೋರಿಸ್ತೀನಿ. ಅಲ್ಲಿ ತುಂಬ ಜನಗಳು ಬರ್ತಾರೆ, ಸ್ಪೆಷಲಿ ಬುದ್ಧಿಸಮ್. ಅದು ಎಷ್ಟು ಕೌಂಟ್ ಗೊತ್ತಿಲ್ಲ, ಒಂದು ಕೌಂಟಿಂಗ್ ಇದೆ. ಅದು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಏನು ವಿಶ್ ಇದ್ದರೆ ಅದು ಫುಲ್ ನಿಮಗೆ ವಿಶ್ ಫುಲ್ಫಿಲ್ ಆಗುತ್ತೆ ಅಂದ ನಮ್ಮ ಬಿಲೀಫ್. ಅದಕ್ಕೆ ತುಂಬ ಜನಗಳು ಇಲ್ಲಿ ನೋಡಿ ಈ ಸ್ತೂಪ ನೋಡಿ. ನೋಡ್ದೆ ಹೆಸರು ಮಿಂಜೂರ್ ಛೋಸ್ತೆನ್ ಅಂತ. ನೋಡ್ದೇವ್
ಈಗ ನಾವು ಸ್ವಲ್ಪ ಟೀ ಕುಡಿಯೋಕೆ ಇಲ್ಲಿ ಸ್ವಲ್ಪ ಬಂದಿದ್ದೀನಿ. ಇಲ್ಲಿ ಜಸ್ಟ್ ಪಕ್ಕ ಇಲ್ಲಿ ಟೀ ಸ್ಟಾಲ್, ಜ್ಯೂಸು ನಿಮಗೆ ಸಿಗ್ಬೋದು. ಎಳ್ನೀರು ಇದೆ, ಎಳ್ನೀರು ನನ್ನ ಮಗಂದು ಫೇವ್ರೇಟ್ ಎಳ್ನೀರು. ಸೊ ಡೈಲಿ ಒಂದು ಎಳ್ನೀರು, ಈಗ ಲದಾಖಲ್ಲಿ ಸಿಗಲ್ಲ, ಇಲ್ಲಿ ಡೈಲಿ ಒಂದು ಎಳ್ನೀರು ಅವ್ನು ಕುಡಿತಾರೆ. ಇಲ್ಲಿ ನೀವು ಜ್ಯೂಸ್ ಕುಡಿದ್ರೆ ಯಾವುದು ನಿಮಗೆ ಬೇಕಾದರೆ ನೀವೇ ಸರ್ವಿಸ್ ಮಾಡ್ಬೋದು. ನೀವು ಇಲ್ಲಿಂದ ಗ್ಲಾಸ್ ತಗೊಂಡ್ಬಿಟ್ಟು ಯಾವುದು ನಿಮ್ಮ ಇಷ್ಟ ನೀವು ಕುಡಿಬೋದು. ಆಮೇಲೆ ರೇಟ್ ಕೇಳ್ಬಿಟ್ಟು ಅಲ್ಲಿ ಪೇಮೆಂಟ್ ಮಾಡಬೇಕು. ಅದೇ ಥರ ಇಲ್ಲಿ ಟೀ ಸಿಗುತ್ತೆ, ನೀವೇ ಲಸ್ಸಿ ಸಿಗುತ್ತೆ. ಇಲ್ಲಿಂದ ನೀವು ಟೀ ತಗೋಬೋದು. ಏನು ನಿಮ್ಮ ಟೀ ಜೊತೆ ಏನು ಸ್ನ್ಯಾಕ್ಸು, ಕೇಕ್ ಎಲ್ಲ ಇದೆ. ಸೊ ಅದು ನೀವೇ ಸೆಲ್ಫ್ ಸರ್ವಿಸ್ ಮಾಡಿಬಿಟ್ಟು ಇಲ್ಲಿ ಕೂತ್ಕೊಡೋಕ್ಕೆ ಜಾಗ ಕೂಡ ಇದೆ. ನಮ್ಮ ಕರ್ನಾಟಕದು ಟಾಪ್ ಯೂಟ್ಯೂಬರ್ ನಮ್ಮ ಡಾಕ್ಟರ್ ಬ್ರೋ ಅಂತ ನಿಮ್ಗೆಲ್ಲರಿಗೆ ಗೊತ್ತಾ ಇರಬೇಕು. ಸೊ ಅವರು ನಾನು ಅವ್ರದ್ದು ತುಂಬ ಒಂದು ದೊಡ್ಡ ಫ್ಯಾನು. ಸೊ ಅವ್ರ ವಿಡಿಯೋಯಿಂದ ನಾನು ಸ್ವಲ್ಪ ಕಲಿತಾ ಇದ್ದೀನಿ. ಸೊ ನೆಕ್ಸ್ಟ್ ಮೋಸ್ಟ್ಲಿ ಎಲ್ಲ ವಿಡಿಯೋ ನಾನು ಅವ್ರದ್ದು ನೋಡ್ತಾ ಇದ್ದೀನಿ, ಯಾಕೆಂದರೆ ನನಗೆ ಕನ್ನಡ ಗೊತ್ತು. ಅದಕ್ಕೆ ತುಂಬ ಸಿಂಪಲ್ ಮತ್ತು ಒಳ್ಳೆ ವಿಡಿಯೋಸ್ಗಳು ಅವರು ಮಾಡ್ತಾರೆ. ನಮ್ಮ ಮಗಗೆ ಬೋರ್ ಆಯಿತು ಅನಿಸುತ್ತೆ, ಹೋಗಬೇಕು. ಸೇ ಹಾಯ್ ಹಾಯ್. ಈ ತಿಂಗಳು ಮಂತು ನಮ್ಮ ಬುದ್ಧಿಸ್ಟ್ ಎಲ್ಲರಿಗೆ ತುಂಬ ಆಸ್ಪಿಷಿಯಸ್ ಮಂತ್. ಈ ಮಂತಲ್ಲಿ ಎಲ್ಲ ಪೂಜೆ ಜಾಸ್ತಿ ಜನಗಳು ಮಾಡ್ತಾರೆ. ಅದೇ ಥರ ನಾನು ಇವತ್ತು ಗೋಲ್ಡನ್ ಟೆಂಪಲಲ್ಲಿ ನೀವು ಹಿಂದ್ಗಡೆ ನೋಡ್ಬೋದು, ಇಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ನಡೀತಾ ಇದ್ದಾರೆ, ನೋಡ್ಬೋದು. ಫುಲ್ ಇಲ್ಲಿ ಪ್ಯಾಕ್ಡ್ ಇದೆ, ಟೂರಿಸ್ಟ್ ಎಲ್ಲ ಕಡೆ ಜಾಗ ಸಿಗೋಕ್ಕೆ ಕಷ್ಟ. ಸೊ ಬುದ್ಧಿಸ್ಟ್ ಅಲ್ಲಿ ಟಿಬೆಟಿಯನ್ ಟ್ರೆಡಿಷನಲ್ ಅಲ್ಲಿ ಮಾಸ್ ಡ್ಯಾನ್ಸ್ ಇರ್ತಾರೆ. ಸೊ ಅದು ಎಲ್ಲ ಮಾಂಕ್ಸ್ ಮಾಡ್ತಾರೆ, ಮಾಸ್ಕ್ ಡ್ಯಾನ್ಸ್. ಲೈಫಲ್ಲಿ ನಾವು ಏನು ಮಾಡಬೇಕಂದ್ರೆ, ಸ್ಪೆಷಲಿ ಸ್ಟೂಡೆಂಟ್ಸ್ ಯೂತ್ಗಳಿಗೆ, ನಿಮಗೆ ಏನು ಬಿಸ್ನೆಸ್ ಮಾಡಬೇಕು, ಏನು ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಟೆನ್ಷನ್ ತಗೋತಾರೆ ಅಲ್ವಾ ಜಾಸ್ತಿ ಯೂತ್ಗಳು. ಸೊ ಅವ್ರಿಗೆ ನಾನು ಒಂದು ಎಕ್ಸಾಂಪಲ್ ಇಲ್ಲಿಂದ ಕೊಡ್ತೀನಿ. ಈ ಟಿಬೆಟಿಯನ್ಸ್ಗಳು ಚೈನಾ ಅವ್ರಿಗೆ ಪ್ರಾಬ್ಲಮ್ ಕೊಟ್ಟು ಆಕ್ಯುಪೈಡ್ ಮಾಡೋದ್ಮೇಲೆ ಸುಮಾರು ಜನ ಅಲ್ಲಿಂದ ನಮ್ಮ ಭಾರತ ದೇಶಕ್ಕೆ ಬಂದುವಾಗ ಅವ್ರ ಹತ್ರ ಏನೂ ಇರಲಿಲ್ಲ, ಫುಲ್ ಝೀರೋ. ಅಲ್ಲಿಂದ ಅವರು ತುಂಬ ಎಫರ್ಟ್ ಕೊಟ್ಟು ಮನೆ ಕಟ್ಟು ಬಿಸ್ನೆಸ್ ಮಾಡಿಬಿಟ್ಟು ಈಗ ಎಲ್ಲ ಟಿಬೆಟಿಯನ್ ನೀವು ನೋಡ್ಬೋದು. No problem, no problem, no problem.
puta, puta, kare puta. Hide, hide. ವಿಡಿಯೋ ಅಲ್ಲಿ ನಿಮಗೆ ನಾನು ಮಾಸ್ಕ್ ಡಾನ್ ಮೊನಾಸ್ಟ್ರಿ ತೋರಿಸ್ತೀನಿ, ಅದ್ರ ಜೊತೆ ಮಾಸ್ಕ್ ಡ್ಯಾನ್ಸು ಮತ್ತು ಒಂದು ಸ್ಪೆಷಲ್ ಇದು ಏನು ಯಾಕ್ ಡ್ಯಾನ್ಸ್ ನೀವು ಎಲ್ಲರಿಗೆ ಒಂದು ಸರ್ಪ್ರೈಸ್, ಯಾಕೆಂದರೆ ಮೋಸ್ಟ್ಲಿ ನೋಡೋಕ್ಕಿರಲ್ಲ. ಇವತ್ತು ನಾ ಸ್ಪೆಷಲ್ ದಿನ ಯಾಕ್ ಡ್ಯಾನ್ಸ್ ಕೂಡ ಇದೆ. ಮತ್ತು ಇಲ್ಲಿ ಮಾಂಗ್ಸ್ ಯಾಕ್ ಜೊತೆ ಒಂದು ಫ್ಲಿಪ್ ಕೂಡ ಮಾಡ್ತಾರೆ, ಮುಂದೆಗಡೆ ಹಿಂದೆಗಡೆ ಎಲ್ಲ ಪಿಕ್ಚರಲ್ಲಿ ಹೀರೋಗಳು ಮಾಡ್ತಾರೆ ಅಲ್ವಾ ಸ್ಟಂಟ್ಸ್, ಅದು ಒರಿಜಿನಲ್ ಇಲ್ಲ, ಬಡಿ ತುಂಬ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮತ್ತೆ ಅಲ್ಲಿ ಒರಿಜಿನಲ್ ತುಂಬ ಕಡಿಮೆ, ಮೋಸ್ಟ್ಲಿ ಎಲ್ಲ ಡ್ಯೂಪ್ಲಿಕೇಟ್. ಸೊ ಇಲ್ಲಿ ನಿಮಗೆ ನಾನು ಒರಿಜಿನಲ್ ಅದು ಎಲ್ಲ ಸ್ಟಂಟ್ಸ್ಗಳು ತೋರಿಸ್ತೀನಿ.
ಸೊ ಈಗ ಇವತ್ತಿನ ಪ್ರೋಗ್ರಾಮ್ ಜಸ್ಟ್ ಮುಗೀತು. ಅಷ್ಟರಲ್ಲಿ ಇವರು ನಮಗೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಸೊ ಪ್ರಸಾದ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಪ್ರಸಾದ ಆದಮೇಲೆ ನಾವು ಮನೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಒಂದು ವಾರ 1 ವೀಕ್ ಇಲ್ಲಿ ಕಂಟಿನ್ಯೂಸ್ ಮಾಂಗ್ಸ್ಗಳು ಸ್ವಾಮೀಜಿಗಳು ಪೂಜೆ ಮಾಡಿಬಿಟ್ಟು ಅದರದ್ದು ಪ್ರಸಾದ ನಮಗೆ ಕೊಡ್ತಾರೆ. ಯಾರು ಇಲ್ಲಿ ಟೂರಿಸ್ಟ್ ಬಂದರೆ ಎಲ್ಲರಿಗೆ ಕೊಡ್ತಾರೆ. ನೀವು ಕೂಡ ಬರ್ಬೋದು. ನೆಕ್ಸ್ಟ್ ಇಯರಿಂದ ಇದೆ ಸೇಮ್ ಡೇಟ್ ಯಾವಾಗಲೂ ಇವರು ಈ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ. ಟಿಬೆಟಿಯನ್ ನ್ಯೂ ಇಯರ್ ಲೋಸರ್ ಇರ್ತಾರೆ, ಅದು ಜಸ್ಟ್ ಆದಮೇಲೆ ಇಲ್ಲಿ ಮಾಡ್ತಾರೆ. ವೈಫ್ ಮತ್ತು ನಮ್ಮ ಸನ್, ಮಗನ ಹೆಸರು ನನ್ನ ನೋರ್ದೆ ಅಂತ, ಆಮೇಲೆ ವೈಫ್ ಹೆಸರು ದೆಚೆನ್. ನೋಡಿ ಚಕಾಲ್.结果感觉不配。我这边那个俩子说。ಸೊ ಇವತ್ತು ನಾವು ಇಲ್ಲಿ ರಿಲೇಟಿವ್ಸ್ ಮಾಂಗ್ಸ್ ಇಲ್ಲಿ ಡಿನ್ನರ್ಗೆ ಬಂದಿದ್ದೀನಿ. अभी कितना टाइम में पहुंचेगा मैसूर? अभी क्या 15-20 मिनट में पहुंच। ಇಲ್ಲಿ ಒಂದು ಅಂಗಡಿಯಲ್ಲಿ ನಾವು ಟೀ ಕುಡಿಯೋಕ್ಕೆ ಸ್ವಲ್ಪ ಬಂದಿದ್ದೀನಿ. ಇವ್ರು ನಮ್ಮ ಡ್ರೈವರು ಒಂದು ಒಳ್ಳೆ ಮನುಷ್ಯ. ನಮ್ಮ ವೈಫ್ ಮತ್ತು ಮಗ ಅವರು ಟೀ ಕುಡಿಯಲ್ಲ. ಸೊ ನಾವು ಇಬ್ಬರು ಬಂದಿದ್ದೀವಿ.
ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಹೋಪ್ ಮಾಡ್ತಾ ಇದ್ದೀನಿ. ಸೊ ನೀವು ಎಲ್ಲ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮ ರಿಕ್ವೆಸ್ಟ್, ಮತ್ತು ಲೈಕ್ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಇನ್ನೂ ಒಂದು ವಿಡಿಯೋ ಅಲ್ಲಿ ನಿಮಗೆ ಸಿಗ್ತೇನೆ. ಆ ಥರ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.